ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಲಾಗು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವಾ, ಫೀವರ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಅವನಿಗೆ ಲೂಸ್ ಮೋಷನ್ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಅಬ್ಡಮಲ್ ಸ್ಕ್ಯಾನ್ ಮಾಡಿಬಿಟ್ಟು ಲೈಟಾಗಿ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರಲ್ಲ, ಸೊ ಅದರಿಂದ ಅವರು ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದರು. ಲೂಸ್ ಮೋಷನ್ ಮೂಲಕನೇ ಅದೆಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದ್ರು ಆಲ್ರೆಡಿ. ಬಟ್ ಅವನಿಗೆ ಲೂಸ್ ಮೋಷನ್ ತಡೆಯಷ್ಟು ಅವನಿಗೆ ಪೇಷನ್ಸ್ ಇರಲಿಲ್ಲ, ಟಯರ್ಡ್ ಆಗ್ಬಿಟ್ಟ ಅವನು. ಸೊ ಅದರಿಂದ ಅವ್ರಿಗೆ ಹಾರ್ಡ್ ಫುಡ್ ಏನು ಕೊಡಬೇಡಿ ಅಂತ ಹೇಳಿದರು. ಇಡ್ಲಿ ಮತ್ತು ಮೊಸರನ್ನ ಈ ಥರ ಕೊಡಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ A to B ಸರಿ ಅಂತ ಹೇಳ್ಬಿಟ್ಟು ಎರಡು ಇಡ್ಲಿನ ಈಸ್ಕೊಂಡು ಬಂದಿದ್ದಾಯಿತು. ಹಸ್ಬೆಂಡು ಅದೇ ಟೈಮಿಗೆ ಬಂದ್ರೆ ಸರಿ ಈಸ್ಕೊಂಡು ರೂಮಿಗೆ ಬಂದ್ವಿ. ಅವನಿಗೆ ತಿನ್ನಿಸು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಯಾಕಂದರೆ ಪ್ರಣೀತ್ ಮನೇಲಿ ಇದ್ನಲ್ಲ, ಅವನ್ನ ನೋಡ್ಕೊಳ್ಬೇಕಿತ್ತು. ಸೊ ಅಲ್ಲಿ ಬರಬೇಕಾದ್ರೇ ಮಶ್ರೂಮ್ ಈಸ್ಕೊಂಬಂದಿದ್ದೆ. ಬೆಳಗ್ಗೆ 1 ಪಾಟ್ ರೆಸಿಪಿ ಥರ ಮಾಡಿಬಿಟ್ರೆ ಈಸಿ ಅನಿಸುತ್ತೆ, ಬೆಳಗ್ಗೆಗೂ ಮತ್ತು ಲಂಚ್ ಎರಡಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿದೆ. ಮತ್ತು ಮನೇಲೆಲ್ಲ ಸ್ವಲ್ಪ ಡಸ್ಟಾಗಿತ್ತು, ಎಲ್ಲನೂ ಕ್ಲೀನ್ ಮಾಡಿ ಮಾಪಿಂಗ್ ಎಲ್ಲ ಹಾಕ್ಬಿಟ್ಟು ಹಾಸ್ಪಿಟಲಿಂದ ತಂದಿದ್ದ ಪಾತ್ರೆಗಳು ಮತ್ತು ಮನೆಯಲ್ಲಿ ಸ್ವಲ್ಪ ಪೆಂಡಿಂಗ್ ಇರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಹೊರಟೆ ನಾನು. ಯಾಕಂದರೆ ಡಾಕ್ಟ್ರ್ ರೌಂಡ್ಸ್ ಬರೋ ಟೈಮ್ಗೆ ನಾವು ಅಲ್ಲಿರಬೇಕು. ಸೊ ಅದನ್ನ ಟೈಮಿಂಗ್ಸ್ ನೋಡ್ಕೊಂಬಿಟ್ಟು 11 o'clock ಆಗ್ತಾಯಿತ್ತು. ಆ ಟೈಮ್ ನೋಡ್ಕೊಂಡು ನಾನು ಬಂದು ಹಾಸ್ಪಿಟಲ್ ಬರ್ತಿದ್ದೆ. ನಾನು ಬರೋಷ್ಟರೊಳಗಡೆ ಅವ್ನು ಫುಲ್ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡಿದ್ದ. ಫುಲ್ ಟಯರ್ಡ್ ಅಂದರೆ ಏನೂ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ. ಸರಿ ಅಂತ ಹೇಳ್ಬಿಟ್ಟು ಫಾರ್ಮಸಿಗೆ ಹೋಗ್ಬಿಟ್ಟು ಸ್ವಲ್ಪ ORS ಎಲ್ಲ ಬೇಕಿತ್ತು, ಅದನ್ನೆಲ್ಲ ಈಸ್ಕೊಂಡು ನನ್ನ ಫ್ರೆಂಡ್ ನನಗೆ ಹೇಳ್ದಿರೇ ಅವ್ನಿಗೆ ಮೊಸರನ್ನ ರೆಡಿ ಮಾಡಿದ್ರು. ಬೆಳಗ್ಗೆ ಅವ್ರಿಗೆ ಟಿಫನ್ನು ಕಾಫಿ ಎಲ್ಲ ಅಮ್ಮಂಗೆ ಬಂದು ಬೆಳಗ್ಗೆ ಟೈಮ್ ಅವರೇ ತೊಗೊಂಬಂದು ಕೊಡ್ತಿದ್ರು. ಎಳ್ನೀರು ಈಸ್ಕೊಂಡು ಅವ್ನಿಗೆ ಮೊಸರನ್ನೂ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದೆ ನಾನು. ಅಷ್ಟರೊಳಗಡೆ ಅವನು ಕೂತ್ಕೊಂಡಿದ್ದ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ನಿಸ್ಬಿಟ್ಟು ಸ್ವಲ್ಪ ORS ಎಲ್ಲ ಕುಡ್ದ, ಡಲ್ಲಾಗಿದ್ದಾನೆ ನೋಡಿ. ಮತ್ತು ಸರಿ ಇವತ್ತಂತೂ ಚಾನ್ಸೇ ಇಲ್ಲ ಡಿಸ್ಚಾರ್ಜ್ಗೆ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟೆ ಬೇಗ. ಪ್ರಣೀತ್ ಬೇರೆ ಮನೇಲಿದ್ದ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.